ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮನೇಲಿ ನೋಡಿನೇ ನಿಮಗೆ ಗೊತ್ತಾಗಿರುತ್ತೆ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಎಸ್, ಇವತ್ತು ನಾವು ಬಂದು ಗಾವಣಗೆರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸತೀಶ್ ಅವ್ರಿಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಸತೀಶ್ ಅವ್ರು ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾವೆಲ್ಲರೂ ನಮ್ಮ ಊರಿನವ್ರ ಜೊತೆ ಅಂದರೆ ನಮ್ಮ ಹಳ್ಳಿಯವ್ರು ಏನಿದ್ದಾರೆ ಅವರು ಎಲ್ಲರೂ ಬಂದಿದ್ರು. ಸೊ ಹಾಗೆಯೇ ಬಸ್ಸಲ್ಲಿ ಹೋಗಿದ್ದು ಬರೋಣ ಅಂತ ಹೇಳಿ ಬಸ್ಸಲ್ಲೇ ಹೋಗಿದ್ವಿ ಇವತ್ತು. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಪ್ಲ್ಯಾನ್ ಇದ್ದಿದ್ದು ಹೊಸ ವರ್ಷಕ್ಕೆ ಹೋಗೋಣ ಅಂತ ಹೇಳಿ. ಬಟ್ ಹೊಸ ವರ್ಷದ ದಿವಸ ತುಂಬಾ ರಶ್ ಇರುತ್ತೆ, ಸರಿಯಾಗಿ ದೇವರೆಲ್ಲ ನೋಡಲಿಕ್ಕೆ ಆಗೋಲ್ಲ ಅಂತ ಹೇಳಿಬಿಟ್ಟು ನಾವು ನೆಕ್ಸ್ಟ್ ಸಂಡೇ ಯಾವುದಾದ್ರೂ ಹೋಗೋಣ ಅಂತ ಹೇಳಿಬಿಟ್ಟು ಸಂಡೇನೇ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಾವು ಅಂದ್ಕೊಂಡಿದ್ವಿ ಸಂಡೇ ಆದರೆ ಅಷ್ಟೊಂದೇನು ರಶ್ ಇರೋಲ್ಲ, ಕ್ಲೀನಾಗಿ ನೋಡ್ಕೊಂಡು ಬರ್ಬೋದು ದೇವರೆಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಆ ಒಂದು ಕೇಸ್ ಉಲ್ಟಾ ಆಯ್ತಾನೋ ಅಂತಲೇ ಹೇಳ್ಬೋದು. ಸೊ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾವು ಏನೆಲ್ಲ ಸ್ಟ್ರಗಲ್ ಮಾಡಿದ್ವಿ, ಎಷ್ಟೆಲ್ಲ ಕ್ಯೂ ಅಲ್ಲಿ ನಿಂತ್ವಿ ದೇವ್ರು ನೋಡಲಿಕ್ಕೆ ಅಂತ. ಸೊ ಬನ್ನಿ ಗೈಸ್, ನಮ್ಮ ಒಂದು ಜರ್ನಿ ಬಂದು ಗಾವಣಗೆರೆ ಕಡೆಗೆ. ಸೊ ಫೈನಲಿ ಇವಾಗ ಗಾವಣಗೆರೆಗೆ ಎಲ್ಲರೂ ಕೂಡ ರೀಚ್ ಆದ್ವಿ. ಬರುವಾಗ ನಮಗೇನಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ, ಯಾಕಂದರೆ ಆರಾಮವಾಗಿ ಸೀಟ್ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಆರಾಮವಾಗೇ ಜರ್ನಿ ಎಲ್ಲ ಇತ್ತು. ಸೊ ಫೈನಲಿ ರೀಚ್ ಆದ್ವಿ. ಇವಾಗ ತಾನೇ ಎಲ್ಲ ರೀಚ್ ಆಗಿದ್ವಿ ಗಾವಣಗೆರೆ ದೇವಸ್ಥಾನಕ್ಕೆ. ದರ್ಶನಕ್ಕೆ ಹೋಗ್ತಾ ಇದೀವಿ. ಬನ್ನಿ, ಎಲ್ಲ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ತಾಯಿಯ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ. ಅರಕೆಕಾಯಿಯನ್ನು ಕಟ್ಟೋರು ಮಾತ್ರನೇ ಈ ಒಂದು ಮೆಟ್ಲು ಥರ ಮಾಡಿದಾರಲ್ವ, ಈ ಬ್ರಿಡ್ಜ್ ರೀತಿ ಏನು ಮಾಡಿದ್ದಾರೆ ಅದ್ರ ಕೆಳಗಡೆಯಿಂದ ಹೋಗಿ ಅರಕೆಕಾಯಿಗಳನ್ನು ತಗೊಂಡು ಹೋಗಿ ಆನಂತರ ನಾವು ದರ್ಶನವನ್ನು ಮಾಡ್ಬೋದು. ಇಲ್ಲ ನಾವು ಮೂಲ ವಿಗ್ರಹವನ್ನು ದರ್ಶನ ಮಾಡಿಕೊಂಡು ಹಾಗೆ ಪಂಚಲೋಹದ ದರ್ಶನ ಮಾತ್ರ ಮಾಡ್ತೀವಿ ಅಂತ ಅನ್ನೋರು ಸೊ ಹೊರಗಡೆಯಿಂದ ಕ್ಯೂವಿಂದ ಬರಬೇಕಾಗುತ್ತೆ. ಸೊ ನಮ್ಮಲ್ಲಿ ಯಾರೂ ಅರಕೆಕಾಯಿಯನ್ನು ಕಟ್ಟೋರು ಇರಲಿಲ್ಲ, ಹಾಗಾಗಿ ನಾವು ಹೊರಗಡೆಯಿಂದನೇ ಈ ರೀತಿ ಕ್ಯೂವಲ್ಲೇ ಬಂದ್ವಿ. ಸೊ ಬ್ರಿಡ್ಜ್ ಮೇಲ್ಗಡೆಯಿಂದ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನ ಇದ್ದರು. ಎಷ್ಟು ಕ್ಯೂ ಹೋಗ್ತಿದ್ರೂ ಮುಗಿತಾನೆ ಇರಲಿಲ್ಲ ಜನ, ಆ ರೀತಿ ಕ್ಯೂ ಆಯಿತು. ಸೊ ನೋಡ್ತಿದ್ದಂಗೆ ಭಯ ಆಯಿತು, ನಾವು ಯಾವಾಗಪ್ಪ ಹೋಗಿ ದರ್ಶನ ಮಾಡೋದು ಅಮ್ಮನವ್ರನ್ನ ಅಂತ ಹೇಳಿ. ಅಷ್ಟೊಂದು ಕ್ಯೂ ಇತ್ತು ಈ ತಾಯಿಯ ದರ್ಶನ ಮಾಡಲಿಕ್ಕೆ. ಸೊ ಸಂಡೇ ಯಾರೆಲ್ಲ ಬರ್ತೀರಾ, ಹಾಗೆ ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ಯಾರೆಲ್ಲ ಪ್ಲ್ಯಾನ್ ಮಾಡ್ತೀರಾ, ದಯವಿಟ್ಟು ಯಾರೂ ಸಂಡೇಸಲ್ಲಿ ಬರಲಿಕ್ಕೆ ಹೋಗಬೇಡಿ. ಯಾಕಂದರೆ ತಾಯಿಯ ದರ್ಶನ ಮಾಡಲಿಕ್ಕೆ ತುಂಬ ಸ್ಟ್ರಗಲ್ ಪಡಬೇಕಾಗತ್ತೆ. ಅಂದರೆ ಸ್ವಲ್ಪ ಎನರ್ಜೆಟಿಕ್ ಆಗಿರೋರು ಓಕೆ, ಬಟ್ ಮಕ್ಕಳು ಮತ್ತು ವಯಸ್ಸಾದವ್ರು ಈ ಥರ ಎಲ್ಲ ಫ್ಯಾಮಿಲಿ ಬಂದಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಷ್ಟೇ. ಸೊ ಹಂಗಾಗಿ ಸ್ವಲ್ಪ ಸಂಡೇ ಬರುವಾಗ ಸ್ವಲ್ಪ ಯೋಚನೆ ಮಾಡ್ಕೊಂಡು ಬನ್ನಿ ಅಷ್ಟೇ. ಇದು ಬಂದು ಬಸಪ್ಪನವರ ವಿಗ್ರಹ ಇರುವಂತಹ ಒಂದು ಜಾಗ. ಮೊದಲು ಇದ್ದ ಬಸಪ್ಪನವರು ಐಕ್ಯವಾದ ಮೇಲೆ ಅದರ ಒಂದು ಜಾಗದಲ್ಲೇ ಒಂದು ವಿಗ್ರಹ ಮಾಡಿದ್ದಾರೆ ಬಸಪ್ಪನವರದು. ಹಾಗೆಯೇ ನಾವು ಕ್ಯೂ ಲೈನಲ್ಲೇ ಹೋಗಬೇಕಾದ್ರೆ ಈ ರೀತಿ ಒಂದು ನವಗ್ರಹಗಳು ಕೂಡ ಸಿಗುತ್ತೆ. ಸೊ ಅಲ್ಲೂ ಕೂಡ ದರ್ಶನ ಎಲ್ಲ ಮಾಡ್ಬೋದು, ಹಾಗೆಯೇ ಯಾರೆಲ್ಲ ಪ್ರದಕ್ಷಿಣೆ ಮಾಡ್ಬೋದು ಅಲ್ಲೂ ಕೂಡ ಮಾಡ್ಬೋದು. ಹಾಗೆಯೇ ಇಲ್ಲಿ ನಮಗೆ ಸುಬ್ರಹ್ಮಣ್ಯ ಮತ್ತು ಗಣೇಶನವರ ವಿಗ್ರಹಗಳು ಕೂಡ ಸಿಗುತ್ತೆ. ಸೊ ಅಲ್ಲೂ ಕೂಡ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರ್ಬೋದು. ಅದ್ರ ಪಕ್ಕನೇ ನಮಗೆ ತಾಯಿ ಚಾಮುಂಡೇಶ್ವರಿ ಅವರ ತಂಗಿ ತ್ರಿಪುರ ಸುಂದರಿ ಅಮ್ಮನವರ ಒಂದು ಸ್ಟ್ಯಾಚ್ಯೂ ಕೂಡ ಇದೆ, ಅಲ್ಲೂ ಕೂಡ ನಾವು ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದ್ವಿ. ಒಂದು ಸ್ಪಾಟ್ಗೆ ನಾವು ಬರಬೇಕು ಅಂದರೆ ಅದೇ ಸ್ಪಾಟ್ ಬರಲಿಕ್ಕೆ ನಾವು ಒಂದು 6 ರೌಂಡನ್ನು ಸುತ್ಕೊಂಡು ಬರಬೇಕು, ಈ ರೀತಿಯಾಗಿ ಕ್ಯೂ ಇತ್ತು. ಸೊ ಕ್ಯೂವಲ್ಲಿ ಇದ್ದಾಗಲೇ ತಾಯಿ ಅಮ್ಮನವರ ವಿಗ್ರಹ ಈ ರೀತಿಯಾಗಿ ಕಾಣ್ತಾ ಇತ್ತು. ಅಲ್ಲಿಂದನೇ ನೋಡಿಬಿಟ್ಟು ಒಂಥರ ಖುಷಿ ಆಯಿತು, ಒಂಥರ ರೋಮಾಂಚನ ಆಯಿತು ಅಮ್ಮನವ್ರನ್ನ ನೋಡಿ. ತಾಯಿ ಅಮ್ಮನವರ ಒಂದು ಪ್ರಶಾಂತ ರೀತಿಯಲ್ಲಿ ಇರುವಂಥದ್ದು ತುಂಬಾ ಚೆನ್ನಾಗಿದೆ. ಅಂದರೆ ಇಲ್ಲೂ ಅಷ್ಟು ಇದು ಬಂದು ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಮೂಲ ವಿಗ್ರಹ ಇರುವಂತಹ ಒಂದು ದೇವಸ್ಥಾನದ ಒಳಗಡೆನ ಒಂದು ವಿಡಿಯೋ. ಬಟ್ ನಾನು ಇಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಮೊಬೈಲ್ಸ್ ಅಲೌವ್ ಇರಲಿಲ್ಲ. ಹಾಗಾಗಿ ಹಾಗೆಯೇ ಮೂಲ ವಿಗ್ರಹ ಏನಿದೆ ಅದರ ಮುಂದ್ಗಡೆ ಒಂದು ಚಕ್ರ ಇರುತ್ತೆ. ಅದು ಒಂದು ಚಕ್ರವನ್ನು ದರ್ಶನ ಮಾಡಿದರೆ ಮುಕ್ಕೋಟಿ ದೇವತೆಗಳನ್ನು ದರ್ಶನ ಮಾಡುವಂತಹ ಒಂದು ಪುಣ್ಯ ಅದರಿಂದ ಲಭಿಸುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾರೆಲ್ಲ ಮಿಸ್ ಮಾಡಿದ್ದೀರಾ, ನೆಕ್ಸ್ಟ್ ಟೈಮ್ ಆ ಒಂದು ವಿಗ್ರಹದ ಪಕ್ಕದಲ್ಲಿರುವಂತಹ ಚಕ್ರವನ್ನು ಕೂಡ ನೋಡಿ ದರ್ಶನವನ್ನು ಮಾಡ್ಕೊಂಡು ಬರೋದನ್ನು ಮಾತ್ರ ಮರಿಬೇಡಿ.
ಹಾಗೆಯೇ ಇಲ್ಲೊಂದಷ್ಟು ತಾಯಿ ಮುಂದ್ಗಡೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ನೋಡಿದ್ವಿ, ಬಟ್ ಅದು ಹಾಕ್ತಾನೆ ಇಲ್ಲ, ತಾಯಿ ಕಾಣ್ತಾನೆ ಇರಲಿಲ್ಲ, ಬರೀ ಜನಗಳೇ ಕಾಣ್ತಾ ಇದ್ರು. ಸೊ ಹಾಗಾಗಿ ಯಾವುದೇ ವೀಡಿಯೋಸ್ಗಳು ಫೋಟೋಸ್ಗಳು ಸರಿಯಾಗಿ ನಾವು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಎಷ್ಟಾಗುತ್ತೋ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರನೇ ವೀಡಿಯೋ ಮಾಡ್ಕೊಂಡ್ವಿ ಅಷ್ಟೇ. ಸೊ ಇವಾಗ ನಾವು ನೋಡ್ತಿರುವಂಥದ್ದು ತಾಯಿ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ. ಅದು ಪಂಚಲೋಹದಿಂದ ಮಾಡಿರುವಂಥದ್ದು. ಈ ಒಂದು ವಿಗ್ರಹವನ್ನು 2021 ಆಗಸ್ಟ್ 28ರಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ. ಬಟ್ ಆವಾಗೆಲ್ಲ ಅಷ್ಟೊಂದು ಪ್ರಸಿದ್ಧಿ ಆಗಿರಲಿಲ್ಲ. ಬಟ್ ಇವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ ನೋಡ್ತಾ ಇರ್ಬೋದು ನೀವು. ಈ ಒಂದು ತಾಯಿಯ ಅಮ್ಮನವರ ವಿಗ್ರಹ ಎಲ್ಲ ಕಡೆ ಪ್ರಸಿದ್ಧಿಯಾಗಿದೆ. ಯಾವುದೇ ಕಷ್ಟಗಳಿರಲಿ, ಯಾವುದೇ ಸಮಸ್ಯೆಗಳಿರಲಿ, ಇಲ್ಲಿಗೆ ಬಂದು ದರ್ಶನವನ್ನು ಮಾಡಿದ್ರೆ, ಅಮ್ಮನವರ ದರ್ಶನ ಮಾಡಿದ್ರೆ ನಮಗೆ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಜನರಲ್ಲಿ. ಹಂಗಾಗಿ ತುಂಬ ಸಿಕ್ಕಾಪಟ್ಟೆ ರಶ್ ಇದೆ ಈ ಒಂದು ವಿಗ್ರಹವನ್ನು ನೋಡಲಿಕ್ಕೆ. ಅಮ್ಮನವರ ದರ್ಶನವನ್ನು ಮಾಡಲಿಕ್ಕೆ ಸರತಿ ಸಾಲಿನಲ್ಲಿ ನಿಂತು ಎಲ್ಲರೂ ಕೂಡ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ಹಾಗೆಯೇ ಉಪ್ಪಿನ ಸೇವೆ ಕೂಡ ಮಾಡ್ತಾರೆ ಇಲ್ಲಿ. ಸೊ ಉಪ್ಪಿನೆಲ್ಲ ತಂದು ಇಲ್ಲಿ ಹಾಕಿ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ತಾಯಿ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಬಂದು ಸರಿಸುಮಾರು 35,000 ತೂಕ ಇರುವಂಥದ್ದು. ಹಾಗೆಯೇ ಇದು ಬಂದು ವಿಶ್ವದಲ್ಲೇ ಅತಿ ಎತ್ತರದ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಕೂಡ ಹೌದು. ಈ ಒಂದು ತಾಯಿಯ ಚಾಮುಂಡೇಶ್ವರಿ ವಿಗ್ರಹವನ್ನು ಪಂಚಲೋಹದಿಂದ ಮಾಡಿರುವಂಥದ್ದು. ಪಂಚಲೋಹ ಅಂದರೆ ಗೊತ್ತಲ್ವ, ಹಿತ್ತಾಳೆ, ತಾಮ್ರ, ಕಬ್ಬಿಣ, ಚಿನ್ನ, ಬೆಳ್ಳಿ, ಇದಿಷ್ಟು ಪಂಚಲೋಹಗಳನ್ನು ಉಪಯೋಗಿಸಿ ತಾಯಿ ಚಾಮುಂಡೇಶ್ವರಿ ವಿಗ್ರಹವನ್ನು ಮಾಡಿದ್ದಾರೆ. ಬಹುಶಃ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ತಾಯಿಗೆ 18 ಕೈಗಳಿವೆ. ಈ ಒಂದು ಚಾಮುಂಡೇಶ್ವರಿ ತಾಯಿಗೆ 17 ಶಕ್ತಿಪೀಠಗಳು ನಮ್ಮಲ್ಲಿ ಅಂದರೆ ಇಂಡಿಯಾದಲ್ಲೇ ಇದೆ. ಇನ್ನೊಂದು ಶಕ್ತಿಪೀಠ ಮಾತ್ರ ಶ್ರೀಲಂಕಾದಲ್ಲಿ ಇದೆ. ಅದರಿಂದ ಈ ಒಂದು ಶಕ್ತಿಪೀಠವನ್ನು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಅಂತ ಕೂಡ ಹೇಳ್ತಾರೆ. ಅದರಿಂದಲೇ ಈ ಒಂದು ತಾಯಿಯ ವಿಗ್ರಹವನ್ನು ನಾವು ದರ್ಶನ ಮಾಡೋದ್ರಿಂದ ಪುಣ್ಯ ಫಲ ಲಭಿಸುತ್ತೆ. ಹಾಗೆ ಏನೆಲ್ಲ ಅಂದ್ಕೊಂಡಿದ್ದೀವಿ ಅದು ಖಂಡಿತ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ನಮ್ಮ ಜನರಲ್ಲಿ ಇರುವಂಥದ್ದು. ಸೊ ಫೈನಲಿ ಎಲ್ಲರೂ ತಾಯಿಯ ಪಾದದ ಹತ್ರ ಬಂದ್ವಿ. ಸೊ ತಾಯಿ ಪಾದದ ಹತ್ರ ಬತ್ತಿದಂಗೆ ಒಂಥರ ರೋಮಾಂಚನ ಆಯಿತು. ಅಷ್ಟೊಂದು ಒಂಥರ ಬ್ಲೆಸ್ಸಡ್ ಫೀಲ್ ಆಗುತ್ತೆ ತಾಯಿಯನ್ನು ನಾವು ದರ್ಶನ ಮಾಡಿದಾಗ. ಇಷ್ಟೊತ್ತು ನಾವು ತಾಯಿಯ ಒಂದು ವಿಗ್ರಹವನ್ನು ನೋಡಲಿಕ್ಕೆ ಏನೆಲ್ಲ ಶ್ರಮ ಬಿದ್ವಿ, ಎಷ್ಟೆಲ್ಲ ಕಷ್ಟಪಟ್ಟು ಬಂದ್ವಿ, ಅದೆಲ್ಲ ಒಂದು ಕ್ಷಣ ಮರ್ತೇ ಹೋಗ್ಬಿಡುತ್ತೆ ತಾಯಿಯ ಮುಖವನ್ನು ನೋಡಿದಾಗ್ಲೇ. ಈ ಒಂದು ತಾಯಿಯ ಪಾದದ ಕೆಳಗೆ 7 ನದಿಗಳು, ಹಾಗೆಯೇ 7 ಸರೋವರಗಳು, ಹಾಗೆ 77 ಪುಣ್ಯಕ್ಷೇತ್ರದಿಂದ ತಂದಂತಹ ನೀರನ್ನು ಇಲ್ಲಿ ಈ ಒಂದು ತಾಯಿ ಚಾಮುಂಡೇಶ್ವರಿಯ ಪಾದದ ಕೆಳಗೆ ಇಟ್ಟು ಆನಂತರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅದಕ್ಕಾಗಿಯೇ ನಾನು ಹೇಳ್ತಾ ಇರೋದು ಈ ಒಂದು ವಿಗ್ರಹ ತುಂಬಾ ಸ್ಪೆಷಲ್ ಅಂತ. ನಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಏನೇ ಇದ್ದರೂ ಕೂಡ ಅದು ಈ ಒಂದು ತಾಯಿಯ ದರ್ಶನ ಮಾಡೋದ್ರಿಂದ ಯಾವುದೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ, ಖಂಡಿತ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಮೊದಲು ಯಾರಲ್ಲೇ ಆಗಲಿ ನಂಬಿಕೆ ಇರಬೇಕು. ತಾಯಿ ಮೇಲೆ ನಂಬಿಕೆ ಇದ್ದರೆ ಅದು ಖಂಡಿತ ನೆರವೇರುತ್ತೆ. ದೇವತೆಯ ಹಿಂದುಗಡೆ ಏನಿದೆ ಅಲ್ಲೆಲ್ಲ ಬೆಟ್ಟದ ರೀತಿ ಮಾಡಿದ್ದಾರೆ. ಹಾಗೆಯೇ ಈ ರೀತಿ ಇಳ್ಕೊಂಡು ಹೋಗ್ತಿರ್ತೀವಲ್ವ, ಅಲ್ಲಿ ಒಂದು ಸಣ್ಣ ಗುಹೆಗಳ ರೀತಿ ಮಾಡಿ ಅಲ್ಲಿ ವಿಷ್ಣುವಿನ ದಶಾವತಾರವನ್ನು ಅಲ್ಲಿ ಚಿತ್ರೀಕರಿಸಿದ್ದಾರೆ. ವಿಷ್ಣುವಿನ ದಶಾವತಾರವನ್ನು ಕೂಡ ನಾವು ಇಲ್ಲಿ ವಿಗ್ರಹದ ಮಾದರಿಯಲ್ಲಿ ನಾವು ಇದನ್ನು ನೋಡಬಹುದು. ಸೊ ದೇವರ ದರ್ಶನ ಎಲ್ಲ ಆದ ನಂತರ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಎಲ್ಲ ಗಂಧದ ಕಡ್ಡಿ ಹಚ್ಕೊಂಡು ಎಲ್ಲ ಪೂಜೆ ಮಾಡ್ತಾಯಿದ್ರು. ಸೊ ಹಾಗೆಯೇ ನಾವು ಕೂಡ ಒಂದು ಪೂಜೆ ಮಾಡ್ಕೊಂಡ್ವಿ. ಅಕ್ಕ ಭಾವ ಕೂಡ ಬಂದಿದ್ದರು, ಹಾಗೆಯೇ ನನ್ನ ತಂಗಿ ಹಸ್ಬೆಂಡ್ ಬಂದಿದ್ದರು, ಮತ್ತು ಉಳಿದಂತೆ ಅಪ್ಪ ಅಮ್ಮ ಕೂಡ ಬಂದಿದ್ದರು. ಬಟ್ ಅವ್ರು ನಮಗೆ ಲಾಸ್ಟ್ ನಾವು ಈ ಒಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋವರೆಗೂ ಅವರು ನಮಗೆ ಸಿಗಲೇ ಇಲ್ಲ. ಹಾಗೆಯೇ ನಮ್ಮ ಜೊತೆಗೆ ಬಂದಿದ್ದಂತಹ ಪಾರ್ಟ್ನರ್ಸ್ ಏನಿದ್ದಾರೆ ಊರಿಂದ ಬಂದಿದ್ರಲ್ಲ, ಅವರು ಕೂಡ ಸಿಗಲೇ ಇಲ್ಲ. ಎಲ್ಲರೂ ಚೆಲ್ಲಾಪಿಲ್ಲಿ ಆಗಿಬಿಟ್ವಿ, ಅಷ್ಟೊಂದು ರಶ್ ಇತ್ತು. ಸೊ ಫೋನೆಲ್ಲ ಇದ್ದಿದ್ದರಿಂದ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡ್ವಿ. ಸೊ ಏನೂ ತೊಂದರೆ ಆಗಲಿಲ್ಲ. ಹಾಗೆಯೇ ಇನ್ನೊಂದು ಹೇಳೋದು ಮರ್ತೆ ನಿಮಗೆ, 7 ಮಂತ್ಸ್ ಬ್ಯಾಕ್ ನಾನು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೆ. ಸೊ ಅದರದ್ದು ಒಂದು ಲಾಗನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಹೇಗಿದೆ ನೋಡಿ, ಆವಾಗ ಹೇಗಿದೆ ಇವಾಗ ಹೇಗಿದೆ ಅಂತ, ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ನನಗೇ ಆಶ್ಚರ್ಯ ಆಯಿತು. ನಿಜ ಒಂದು 7 ಮಂತ್ಸಲ್ಲೇ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗಿದೆಯಲ್ಲ ಅಂತ.
ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಹೋಗಿ ಒಂದು ಸರಿ ನೋಡಿ. ಹಾಗೆಯೇ ಈ ಒಂದು ಮ್ಯೂಸಿಯಂ ಏನಿದೆ ಅದು ಕೂಡ ಹಾಗೇ ಇರಲಿಲ್ಲ ಆವಾಗ ತಾನೇ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಇವಾಗ ಫುಲ್ ಫಿನಿಶ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ದೇವಲೋಕನೇ ಧರೆಗೆ ಇಳಿಸಿದಾರೇನೋ ಅನ್ನೋಷ್ಟು ತುಂಬಾ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಬಟ್ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇಲ್ಲ, ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ, ಹಾಗೆ ನಿಮಗೂ ಕೂಡ ಬೋರ್ ಆಗ್ಬೋದು ನೋಡಲಿಕ್ಕೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ. ಹಾಗೆಯೇ ಅನ್ನದಾಸೋಹ ಕೂಡ ಇದೆ ಅಲ್ಲಿ. ಸೊ ಎಲ್ಲರೂ ಎಕ್ಸಿಬಿಷನ್ ಎಲ್ಲ ನೋಡ್ಕೊಂಡು ಬಂದಾದಮೇಲೆ ಊಟಕ್ಕೆ ಹೋದ್ವಿ. ಅಲ್ಲಿ ಅಪ್ಪ ಅಮ್ಮ ಅಣ್ಣ ಮತ್ತು ಅತ್ತಿಗೆ ಮಕ್ಕಳು ಎಲ್ಲರೂ ಕೂಡ ಸಿಕ್ಕಿದ್ರು. ಸೊ ಅಲ್ಲಿ ನಾವು ಮೀಟ್ ಆಗಿದ್ದಿದ್ದು, ಎಲ್ಲರೂ ಜೊತೆಗೆ ಹೋಗೋಣ ಅಂತ ಬಂದಿದ್ದು, ಬಟ್ ಎಲ್ಲೂ ಸಿಗಲಿಲ್ಲ. ಲಾಸ್ಟಲ್ಲಿ ಇಲ್ಲಿ ಬಂದು ಮೀಟ್ ಆದ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಸೊ ಬಸ್ಸೆಲ್ಲ ತುಂಬಾ ರಶ್ ಆಗ್ತಾಯಿತ್ತು ಬರುವಾಗಲೂ ಕೂಡ. ಹಾಗಾಗಿ ಸ್ವಲ್ಪ ಬೇಗನೆ ಅಲ್ಲಿಂದ ಬಿಡೋಣ, ಇಲ್ಲಾಂದರೆ ತಲುಪೋವ್ರಿಗೆ ಕತ್ಲಾಗ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಹರಿಬರಿಲೇ ಹೊರಟ್ವಿ. ಒಂದಷ್ಟು ಶಾಪಿಂಗ್ ಎಲ್ಲ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಬ್ಯಾಗ್ಸ್ ಮತ್ತು ಪರ್ಸ್ ಎಲ್ಲ ಬೇಕಾಗಿತ್ತು, ಹಾಗಾಗಿ ಅದೆಲ್ಲ ಒಂದಷ್ಟು ನೋಡಿದೆ. ಕೊನೆಗೆ ಒಂದು ಪರ್ಸ್ ತಗೊಂಡೆ ಅಷ್ಟೇ. ಬೇರೆ ಬೇರೆ ಐಟಮ್ಸ್ ಎಲ್ಲ ಒಂದಷ್ಟು ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ, ಬಟ್ ತುಂಬ ಅರ್ಜೆಂಟ್ ಇತ್ತು, ಬೇಗ ಹೊರಡಬೇಕಾಗಿದ್ದರಿಂದ ಜಾಸ್ತಿ ಏನೂ ನೋಡೋಕ್ಕಾಗಲಿಲ್ಲ. ಸೊ ಹಾಗೆಯೇ ಒಂದು ರೌಂಡ್ ನೋಡ್ಕೊಂಡು ಬಂದುಬಿಡ್ತೀವಿ ಅಷ್ಟೇ. ಫೈನಲಿ ಇದೆಲ್ಲ ಮುಗಿಸ್ಕೊಂಡು ಸೊ ಬಸ್ ಹತ್ರ ಬಂದ್ವಿ. ಎಲ್ಲ ಬಸ್ಗಳು ತುಂಬ ರಶ್ಶು, ಯಾವುದೇ ಬಸ್ ಬಂದರೂ ಕೂಡ ತುಂಬಾ ರಶ್ ಆಗ್ತಾಯಿತ್ತು. ಕತ್ಲೆ ಆಗ್ತಾ ಇರೋ ಕಾರಣ ಎಲ್ಲರೂ ಕೂಡ ಎಷ್ಟೇ ಬಸ್ ಬಂದರೂ ಕೂಡ ಫಿಲ್ಲಪ್ ಆಗಿಬಿಡ್ತಾಯಿತ್ತು. ಹೇಗೋ ಏನೋ ಫೈನಲಿ ಮೈಸೂರಿಗೆ ಬಂದ್ವಿ. ಸೊ ಮೈಸೂರಿಂದ ನೆಕ್ಸ್ಟ್ ನಮ್ಮ ಊರಿಗೆ ಬಂದ್ವಿ. ಸೊ ಅಲ್ಲಿ ನಾನು ತಗೊಂಡಂತಹ ಪರ್ಸ್ ಬಂದು ಇದು 100 ರೂಪೀಸ್ ಏನೋ ಕೊಟ್ಟೆ ಅದಕ್ಕೆ. ಹಾಗೆಯೇ ಮೈಸೂರಲ್ಲಿ ಒಂದಷ್ಟು ಪಾಸ್ತಾ ಮತ್ತು ಸೋಯಾ ಚಂಕ್ಸ್ ಇದೆಲ್ಲ ಅಲ್ಲಿ ರಿಲಯನ್ಸ್ ಮಾರ್ಟ್ಗೆ ಹೋಗಿದ್ವಿ, ಏನಾದರೂ ನೋಡೋಣ ಅಂತ ಹೇಳಿ ಅಲ್ಲಿ ತಗೊಂಡಿದ್ದೆ ಅಷ್ಟೇ. ಸೊ ಹಾಗೆಯೇ ಒಂದೆರಡು ರಂಗೋಲೆ ಪ್ಲೇಟ್ಗಳೇನೋ ತಗೊಂಡೆ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಸೊ ದಟ್ ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ಮೊದಲ ವ್ಯೂವರ್ ನೀವು ಆಗ್ಬೋದು. ಸೊ ಎಕ್ಸಿಬಿಷನ್ ಲಾಗನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ಆನ್ ವಾಚಿಂಗ್, ಕೀಪ್ ಆನ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.